ಗೋಪಿ ತಾಲೂಕಿನ ಜಿ ಹೊಸಳ್ಳಿ ಗ್ರಾಮ ಪಂಚಾಯತ್ನಲ್ಲಿ 2026-27ನೇ ಸಾಲಿನ ಉದ್ಯೋಗ ಖಾತ್ರಿ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಗುರುವಾರ ಪಾರದರ್ಶಕವಾಗಿ ಜರುಗಿದೆ. ಶಿಕ್ಷಣ ಇಲಾಖೆಯ ಇಸಿಒ ಲೋಕೇಶ್ ಉದ್ಘಾಟಿಸಿದ ಈ ಸಭೆಯಲ್ಲಿ ಸಂಪನ್ಮೂಲ ಅಧಿಕಾರಿ ಎನ್ಎಸ್ ಹೊನ್ನಪ್ಪ ಅವರು ಕಾಮಗಾರಿಗಳ ವೆಚ್ಚ ಮತ್ತು ಅನುದಾನದ ಸಮಗ್ರ ವರದಿ ಮಂಡಿಸಿದ್ದಾರೆ. ಪಿಡಿಒ ದೊಡ್ಡಯ್ಯ ಸ್ವಾಮಿ ಮಾತನಾಡಿ, ಸಾರ್ವಜನಿಕರು ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಜಾಗೃತಿ ವಹಿಸಿ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದ್ದಾರೆ. ನಿಕಟಪೂರ್ವ ಪಿಡಿಒ ಕವಿತಾ, ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಸಭೆಯಲ್ಲಿ ಉಪಸ್ಥಿತರಿದ್ದರು. ವಸತಿ ನಿರ್ಮಾಣ 1850 ರೂಪಾಯಿ ಕೂಲಿ ಖರ್ಚಾಗಿದೆ. ಬಿಕ್ಕೆಗುಡ್ಡ ಗ್ರಾಮದ ಕೆಂಪರಾಜಮ್ಮ ಮಲ್ಲಿಕಾರ್ಜುನಯ್ಯನವರ ವಸತಿ ನಿರ್ಮಾಣ 11,470 ರೂಪಾಯಿ ಕೂಲಿ ಖರ್ಚಾಗಿದೆ. ಮಡೆನಹಳ್ಳಿ ಗ್ರಾಮದ ತ್ರಿನೇತ್ರ ಬಿನ್ ಶಿವಣ್ಣನವರ ಉದಿಬದು ನಿರ್ಮಾಣ ಕಾಮಗಾರಿ 20,350 ರೂಪಾಯಿ ಕೂಲಿ ಖರ್ಚಾಗಿದೆ. ಮಡೆನಹಳ್ಳಿ ಗ್ರಾಮದ ವಸಂತರವರ ಮನೆಯಿಂದ ರಾಜು ಮನೆಯವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 20,350 ರೂಪಾಯಿ ಕೂಲಿ ಖರ್ಚಾಗಿದೆ. ಮಡೆನಹಳ್ಳಿ ಚನ್ನಬಸಯ್ಯನವರ ಮನೆಯಿಂದ ಚನ್ನೇಗೌಡರ ತೋಟದವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ 23,680 ರೂಪಾಯಿ. ಇಲಾಖೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಲೋಕೇಶ್ ಇಸಿಒ ಸಾಹೇಬರಾದಂಥ ಲೋಕೇಶ್ರವರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಸಭೆಯನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಅರ್ಪಿಸ್ತಾ ಇದ್ದೀವಿ. ಹಾಗೆ ಅದೇ ರೀತಿ ನಮ್ಮ ಸಹಾಯಕ ನಿರ್ದೇಶಕರಾದಂಥ ಅಕ್ಷರದಾಸ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕರಾದಂಥ ಶ್ರೀ ಜಗದೀಶ್ ಜಿಜಿ ಅವರು ಆಗುವುದಿಲ್ಲ. ಆದರೆ ಮುಖ್ಯವಾಗಿ ಫಲಾನುಭವಿಗಳು ಬಂದ ಆ ಒಂದು ವಿಚಾರಗಳನ್ನ ಹಂಚಿಕೊಂಡಾಗಷ್ಟೇ ಆ ಒಂದು ವಿಚಾರಗಳು ಪರಿಪೂರ್ಣ ಆಗುತ್ತೆ. ಮತ್ತು ಏನು ಸರ್ಕಾರದಿಂದ ಬರ್ತಾ ಇದೆ ಅದು ಏನು ತಲುಪಬೇಕಂತವರಿಗೆ ತಲುಪಿದೆ ಅನ್ನುವಂಥ ವಿಚಾರ ಅವರು ಬಂದಾಗಷ್ಟೇ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ಸಭೆಗಳಲ್ಲಿ ಈ ಒಂದು ಸಭೆ ಆಗಕ್ಕೆ ಮುಂಚೆ ಖಂಡಿತವಾಗಲೂ ಕೂಡ ಅವರಿಗೆ ನೀವು ಇಂಟಿಮೇಷನ್ ಹೋಗುತ್ತೆ. ಮಾತಾಡಿದ್ದಾರೆ, ಈಗಾಗಲೇ ವಿಚಾರಗಳು ಅದು ವಿನಿಮಯ ಆಗಿದೆ. ಹಾಗಾಗಿ ಅದು ಬರೋದಕ್ಕೆ ಮುಂಚೆ ಅವರಿಗೆ ಸೂಕ್ತವಾದಂತಹ ಇಂಟಿಮೇಷನ್ ಹೋಗುತ್ತೆ. ಅದಕ್ಕೆ ಸೂಕ್ತ